ಮೋದಿಯನ್ನ ಹಾಡಿ ಹೊಗಳಿದ ಚೀನಾ, ಭಾರತದ ಆರ್ಥಿಕತೆಯನ್ನ ಕೊಂಡಾಡಿದ ಡ್ರ್ಯಾಗನ್. ಇದು ಪ್ರೀತಿಯೋ ಇಲ್ಲ ಕುತಂತ್ರವೋ? ಸ್ನೇಹಿತರೆ, ಭಾರತವನ್ನ ಸದಾ ಕಾಲು ಕೆರೆದು ಕೆಣಕುತ್ತಿದ್ದಂತಹ ಚೀನಾದ ಬಾಯಲ್ಲಿ ಇದೀಗ ಭಾರತವನ್ನ ಹೊಗಳುವಂತಹ ಕೆಲಸ ಆಗ್ತಿದೆ. ಅಷ್ಟಕ್ಕೂ ಇದೀಗ ಚೀನಾ ಭಾರತವನ್ನ ಹೊಗಳಿದ್ದು ಯಾಕೆ? ಇದು ಭಾರತದ ಮೇಲಿನ ಪ್ರೀತಿಯೋ ಇಲ್ಲ ಕುತಂತ್ರವೋ? ಅಷ್ಟಕ್ಕೂ ಭಾರತ ಚೀನಾ ಹೊಗಳುವಂತಹ ಸಾಧನೆ ಮಾಡಿದ್ದಾದ್ರೂ ಏನು? ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಹೌದು ಸ್ನೇಹಿತರೆ, ಚೀನಾ ವಿಶ್ವದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಲ್ಲಿ ಒಂದಾಗಿದೆ. ಭಾರತವೂ ಕೂಡ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯೇ. ಈ ಕಾರಣದಿಂದ ಎರಡೂ ದೇಶಗಳ ನಡುವೆ ಆರ್ಥಿಕ ಸಮರ ಶುರುವಾಗಿದೆ. ಎರಡೂ ದೇಶಗಳು ವೇಗವಾಗಿ ಬೆಳೆಯಲು ತನ್ನದೇ ಆದ ಸ್ಟ್ರಾಟಜಿಗಳನ್ನು ಮಾಡಿಕೊಳ್ತಿವೆ. ಅವು ಇದೀಗ ವರ್ಕೌಟ್ ಕೂಡ ಆಗುತ್ತಿವೆ. ಅದೇ ಕಾರಣಕ್ಕೆ ಇಡೀ ವಿಶ್ವದ ಕಣ್ಣು ಈ ಎರಡು ದೇಶಗಳ ಮೇಲೆಯೇ ಇದೆ. ಅದರಲ್ಲಿಯೂ ಭಾರತವಂತೂ ಒಂದು ಹೆಜ್ಜೆ ಮುಂದೆ ಇದೆ ಅಂದರೂ ಕೂಡ ತಪ್ಪಲ್ಲ. ಯಾಕಂದರೆ ಭಾರತದ ನಡೆ ಆ ರೀತಿಯಾಗಿದೆ. ಅದೇ ಕಾರಣಕ್ಕೆ ಚೀನಾ ಯಾವಾಗಲೂ ಭಾರತದ ವಿರುದ್ಧ ಕೆಂಡ ಕಾರುತ್ತೆ. ಈ ಕಾರಣದಿಂದಲೇ ಭಾರತವನ್ನು ಕಟ್ಟಿ ಹಾಕಬೇಕು, ಇನ್ನಿಲ್ಲದ ತೊಂದರೆ ಕೊಡಬೇಕು ಎನ್ನುವಂತಹ ಚೀನಾ ನಮ್ಮ ದೇಶದ ಅಕ್ಕಪಕ್ಕ ಇರುವಂತಹ ರಾಷ್ಟ್ರಗಳೊಂದಿಗೆ ಮಸಲತ್ತನ ಮಾಡ್ತಿದೆ. ಪಾಕ್ನೊಂದಿಗೆ ಸೇರಿ ಭಯೋತ್ಪಾದನೆಯನ್ನು ಭಾರತದೊಳಗಡೆ ನುಸುಳಲು ಇನ್ನಿಲ್ಲದ ಕ್ರಮಗಳನ್ನು ಕೈಗೊಂಡ್ರೆ ಶ್ರೀಲಂಕಾವನ್ನು ಬಳಸಿಕೊಂಡು ಭಾರತದ ರಹಸ್ಯವನ್ನು ಕದಿಯುವ ಕೆಲಸವನ್ನು ಮಾಡ್ತಿದೆ. ಇನ್ನು ಮಯನ್ಮಾರ್ನೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದು ಭಾರತವನ್ನು ಟಾರ್ಗೆಟ್ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರವೇ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಭಾರತ ತಾನು ತನ್ನ ಕೆಲಸ ಅಂತ ಮುನ್ನಡೆ ಇಡ್ತಾ ಇದೆ. ಈಗಿರುವಾಗಲೇ ಚೀನಾ ಭಾರತವನ್ನು ಹಾಡಿ ಹೊಗಳಿದೆ. ಇಡೀ ವಿಶ್ವವೇ ಈ ಒಂದು ಸುದ್ದಿಯನ್ನು ಕೇಳಿ ಅಚ್ಚರಿಗೆ ಒಳಗಾಗಿದೆ. ಯಾಕಂದರೆ ಭಾರತವನ್ನು ಅಷ್ಟು ಸುಲಭಕ್ಕೆ ಚೀನಾ ಹೊಗಳೋದಿಲ್ಲ, ಆದರೆ ಈ ಬಾರಿ ಹಾಡಿ ಹೊಗಳಿದೆ. ಇನ್ನು ಯಾವ ರೀತಿ ಹೊಗಳಿದೆ ಅಂತ ನಾವು ನೋಡೋದಾದರೆ, ಭಾರತದ ನಾಯಕತ್ವವನ್ನು ಚೀನಾ ಕೊಂಡಾಡಿದ್ದು ಮೋದಿ ನಾಯಕತ್ವದ ಕುರಿತು ಮಾತನಾಡಿರುವ ಅದು ಉತ್ತಮ ಆರ್ಥಿಕತೆಯನ್ನು ಭಾರತ ಹೊಂದಿದೆ, ಎಲ್ಲ ದೇಶಗಳೊಂದಿಗೂ ಉತ್ತಮ ಸಂಬಂಧವನ್ನು ಹೊಂದಿದೆ, ಉತ್ತಮ ವಿದೇಶಾಂಗ ನೀತಿಯನ್ನು ಹೊಂದಿದೆ ಎಂದು ಹೇಳಿದೆ. ಹಾಗಂತ ಇದನ್ನು ಅಲ್ಲಿನ ಅಧ್ಯಕ್ಷರು ಬಹಿರಂಗವಾಗಿ ಹೇಳಿದ್ರ ಅಂದರೆ ಖಂಡಿತವಾಗಿಯೂ ಇಲ್ಲ. ಬಟ್ ಚೀನಾದ ಒಂದು ಸರ್ಕಾರದ ಮುಖವಾಣಿ ಎಂದೇ ಕರೆಸಿಕೊಳ್ಳುವಂತಹ ಒಂದು ಪತ್ರಿಕೆ ಇಂತಹದೊಂದು ಮಾಹಿತಿಯನ್ನು ನೀಡಿದೆ. ಹೌದು ಸ್ನೇಹಿತರೆ, ಗ್ಲೋಬಲ್ ಟೈಮ್ಸ್ ಎನ್ನುವಂತಹದ್ದು ಚೀನಾದ ಒಂದು ಪ್ರಮುಖ ಮಾಧ್ಯಮವಾಗಿದೆ. ಅದು ಭಾರತದ ನರೇಟಿವ್ ಎನ್ನುವಂತಹ ಒಂದು ಲೇಖನದಲ್ಲಿ ಭಾರತದ ಕಾರ್ಯತಂತ್ರದ ಬಗ್ಗೆ ವಿವರಿಸಿ ಈ ಎಲ್ಲ ಮಾತುಗಳನ್ನು ಆಡಿದೆ. ಅದರಲ್ಲಿಯೂ ಕೂಡ ಶಾಂಘೈನ ಫುಡಾನ್ ವಿಶ್ವವಿದ್ಯಾಲಯದ ಕೇಂದ್ರದ ನಿರ್ದೇಶಕ ಜಾಂಗ್ ಜಿಯಾ ಡಂಗ್ ಎನ್ನುವವರು ಬರೆದಿರುವಂತಹ ಲೇಖನವನ್ನು ಇದು ಪ್ರಕಟಿಸಿದ್ದು ಅದರಲ್ಲಿ ಭಾರತದ ಸಾಧನೆಯನ್ನು ಹೈಲೈಟ್ ಮಾಡಿದೆ. ಭಾರತವು ರಾಜಕೀಯ, ಸಾಂಸ್ಕೃತಿಕ ಕ್ಷೇತ್ರಗಳು ಹಾಗೂ ವಿದೇಶಾಂಗ ನೀತಿಗಳಲ್ಲಿ ಉತ್ತಮ ಸಂಬಂಧವನ್ನು ಹೊಂದಿದೆ ಹಾಗೂ ಅಭಿವೃದ್ಧಿಯನ್ನು ಸಾಧಿಸುತ್ತಿದೆ ಎನ್ನುವಂತಹ ಮಾತುಗಳನ್ನು ಹೇಳಿದೆ. ಅದಷ್ಟೇ ಅಲ್ಲದೆ ಪ್ರಜಾಪ್ರಭುತ್ವದ ರಾಜಕೀಯದ ಭಾರತೀಯ ವೈಶಿಷ್ಟ್ಯವನ್ನು ಎತ್ತು ಹಿಡಿಯುವತ್ತ ಸಾಗಿದೆ. ಪ್ರಸ್ತುತ ಪ್ರಜಾಪ್ರಭುತ್ವದ ರಾಜಕೀಯದ ಭಾರತೀಯ ಮೂಲದ ಮೇಲೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ ಎನ್ನುವಂತಹದನ್ನು ಈ ಲೇಖನದಲ್ಲಿ ಹೇಳಲಾಗಿದೆ. ಇದಷ್ಟೇ ಅಲ್ಲದೆ ವಸಾಹತುಶಾಹಿಗಳಿಂದ ಭಾರತ ಹೊರಬರಲು ದಿಟ್ಟ ಕ್ರಮವನ್ನು ಇಟ್ಟಿದೆ. ಇದಷ್ಟೇ ಅಲ್ಲದೆ ಭಾರತದ ಅಭಿವೃದ್ಧಿ ವಿಶ್ವ ಮಾರ್ಗವನ್ನು ತೋರುತ್ತಾ ಇದೆ ಎನ್ನುವಂತಹ ಮಾತನ್ನು ಕೂಡ ಈ ಲೇಖನದಲ್ಲಿ ಹೇಳಲಾಗಿದೆ. ಇನ್ನು ಇದಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಏನಿದ್ದಾರೆ ಅವರ ಅಡಿಯಲ್ಲಿ ಭಾರತದ ವಿದೇಶಾಂಗ ನೀತಿ ಉತ್ತಮ ಕಾರ್ಯತಂತ್ರವನ್ನು ಮಾಡ್ತಿದೆ. ರಾಷ್ಟ್ರದ ಬಹು ಹೊಂದಾಣಿಕೆಯ ವಿಧಾನವನ್ನು ಕೂಡ ಮಾಡ್ತಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ರಷ್ಯಾ ಮತ್ತು ಯುಕ್ರೇನ್ ಏನು ಸಂಘರ್ಷ ಇದೆ ಆ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಅತ್ಯುತ್ತಮವಾಗಿದೆ. ವಿಶ್ವದ ಪ್ರಮುಖ ಜಾಗತಿಕ ಶಕ್ತಿಗಳಾದ ಅಮೆರಿಕ, ಜಪಾನ್ ಮತ್ತು ರಷ್ಯಾದೊಂದಿಗೆ ಉತ್ತಮ ಬಾಂಧವ್ಯವನ್ನು ಕೂಡ ಅದು ಉಳಿಸಿಕೊಂಡಿರುವುದು ಉತ್ತಮ ನಡೆ ಅಂತ ಹೇಳಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗಿನಿಂದ ಕೂಡ ಬಹು ಜೋಡಣೆಯ ತಂತ್ರವನ್ನು ಪ್ರತಿಪಾದಿಸುತ್ತಿದೆ. ಅಮೆರಿಕ, ಜಪಾನ್, ರಷ್ಯಾ ಮತ್ತು ಇತರ ದೇಶಗಳು ಪ್ರಾದೇಶಿಕ ಸಂಸ್ಥೆಗಳು ಭಾರತದ ಸಂಬಂಧವನ್ನು ವೃದ್ಧಿ ಮಾಡ್ತಿವೆ ಎನ್ನುವಂಥ ಮಾತನ್ನು ಹೇಳಿದೆ. ಇನ್ನು ಕಳೆದ 10 ವರ್ಷಗಳು ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗಿನಿಂದ ಭಾರತದ ಆರ್ಥಿಕತೆ ಇರಬಹುದು, ಸಾಮಾಜಿಕತೆ ಇರಬಹುದು, ವಿದೇಶಾಂಗ ನೀತಿ ಇರಬಹುದು, ಎಲ್ಲವೂ ಅಭಿವೃದ್ಧಿ ಹೊಂದಿದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದೆ. ಹಾಗಂತ ನಾವು ಇದನ್ನು ನಂಬಿದ್ರೆ ಒಂದು ರೀತಿ ಯಾಮಾರೋದು
ಗ್ಯಾರಂಟಿ. ಯಾಕಂದರೆ ಇದನ್ನು ಹೇಳಿರುವಂಥದ್ದು ಚೀನಾದ ಒಂದು ಸರ್ಕಾರಿ ಮಾಧ್ಯಮವೇ ಆಗಿರಬಹುದು. ಆದರೆ ಚೀನಾ ಇಂತಹ ನಡವಳಿಕೆಯನ್ನು ಎಂದೂ ಹೊಂದಿರೋದಿಲ್ಲ. ಚೀನಾದ ಒಂದು ಬುದ್ಧಿ ಏನಂದರೆ, ಇಡೀ ವಿಶ್ವದಲ್ಲಿಯೇ ನಾನೇ ದೊಡ್ಡಣ್ಣ ಆಗಬೇಕು, ನನ್ನ ವಿರುದ್ಧ ಯಾರೇ ನಿಂತರೂ ಅವರನ್ನು ಬಿಡಲ್ಲ ಎನ್ನುವಂಥದ್ದು ಚೀನಾದ ಬುದ್ಧಿ. ಅದೇ ಕಾರಣಕ್ಕೆ ಇದೀಗ ಅಮೆರಿಕವನ್ನು ಟಾರ್ಗೆಟ್ ಮಾಡ್ತಿದೆ, ಅದರ ಜೊತೆಯಲ್ಲಿ ಭಾರತವನ್ನು ಟಾರ್ಗೆಟ್ ಮಾಡ್ತಿದೆ. ಅದೇನಾದರೂ ಆಗಲಿ ಸ್ನೇಹಿತರೆ, ಭಾರತವನ್ನು ಸದಾ ಚೀನಾ ಟಾರ್ಗೆಟ್ ಮಾಡ್ತಲೇ ಇರಬಹುದು. ಆದರೆ ಅಂತಹ ಒಂದು ಪ್ರಮುಖ ದೇಶದ ಸರ್ಕಾರಿ ಮಾಧ್ಯಮವೊಂದು ನಮ್ಮ ಭಾರತವನ್ನು ಹೊಗಳುತ್ತೆ ಅಂದರೆ ಅದು ಸಣ್ಣ ಸಾಧನೆ ಅಂತೂ ಅಲ್ಲ. ಚೀನಾ ನಮ್ಮ ವಿರುದ್ಧ ಕುತಂತ್ರವೇ ಮಾಡಲಿ ಅಥವಾ ಹೊಗಳಲಿ ಅದೇನಾದರೂ ಮಾಡಲಿ, ಆದರೆ ನಮ್ಮ ಧ್ಯೇಯ ಮತ್ತು ನಮ್ಮ ಗುರಿ ಏನಿದ್ರೂ ಅಭಿವೃದ್ಧಿಯತ್ತ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸ್ಟೋರಿಯನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.